ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಈಗ ಯಾರ್ಯಾರು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅವರಿಗೆ ಹಾಲ್ ಟಿಕೆಟ್ ಯಾವ ರೀತಿ ಇರ್ತದೆ, ಏನೇನೆಲ್ಲ ಇಂಪಾರ್ಟೆಂಟ್ ಅದರಲ್ಲಿ ಇರಬೇಕು, ನೀವು ಯಾವುದನ್ನು ಗಮನವಹಿಸಬೇಕು ಅನ್ನೋದನ್ನು ಒಂದ್ಸರಿ ಕ್ಲಿಯರ್ ಕಟ್ಟಾಗಿ ಹೇಳೋ ಒಂದು ರೀಸನಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಿರೋವಂಥದ್ದು. ಸೊ ಈ ರೀತಿಯಾಗಿ ನಿಮ್ಮ ಹಾಲ್ ಟಿಕೆಟ್ ಬರ್ತದೆ, ಇಲ್ಲಿ ಫೋಟೋ ಬರ್ತದೆ, ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ನಂಬರ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ ಫೋಟೋ ನಿಮ್ಮದೇ ಇದೆಯಾ, ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ, ಅಪ್ಲಿಕೇಶನ್ ನಂಬರ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ 9 ಡಿಜಿಟ್ ಒಂದು CET ಸಂಖ್ಯೆ ಬರ್ತದೆ. ಅದರಲ್ಲಿ ಫಸ್ಟ್ 3 ಡಿಜಿಟ್ ಏನಿದೆ ಅದು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ತದೆ, ಸೆಂಟರ್ ಕೋಡ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇಷ್ಟು ವರ್ಷ ಏನಾಗ್ತಿತ್ತು ಅಂತಂದರೆ CETಗೆ ಒಂದು ಎಕ್ಸಾಮಿನೇಷನ್ ಒಂದು ನಂಬರ್ನ ಯಾವ ರೀತಿ ಕೊಡ್ತಿದ್ರು ಅಂತಂದರೆ, ಸೊ 23 ಇದ್ದರೆ 23 UGE ಅಂತ ಸ್ಟಾರ್ಟ್ ಆಗ್ತಿತ್ತು, ಹೌದಾ. ಸೊ ಅದಕ್ಕಿಂತ ಮುಂಚೆ ಗೊತ್ತಿರಲಿ 22 UGE ಅಂತ ಇತ್ತು. ಸೊ ಈ ವರ್ಷ 24 UGE ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಜನರಲಿ 2 ಅಲ್ಫಾಬೆಟ್ ಇರೋದು ಪ್ಲಸ್ 3 ನಂಬರ್ ಇರೋದು ಸೆಂಟರ್ನ ಅಂದರೆ ನಿಮ್ಮ CET ನಂಬರ್ನ ಕೊಡ್ತಿದ್ರು. ಬಟ್ ಈ ಸಾರಿ ಏನು ಮಾಡಿದ್ದಾರೆ ಅಂತಂದರೆ 9 ಡಿಜಿಟಿನ ನಂಬರ್ನ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ನೋಡಿಟ್ಕೊಳ್ಳಿ. ಸೊ ಆ 3 ಡಿಜಿಟ್ ಏನಿದೆ ಅದು ನಿಮ್ಮ ಸೆಂಟರ್ ಕೋಡನ್ನು ಇದರಲ್ಲಿ ಸೇರಿಸಿರ್ತಾರೆ. ಇನ್ನು ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇರ್ತದೆ, ರೈಟ್. ಸೊ ಅದಾದಮೇಲೆ ಇಲ್ಲಿ ಫಸ್ಟ್ ಸೆಷನ್ 10:30 ಇಂದ 11:50 ಬಯಾಲಜಿ, ಸೆಕೆಂಡ್ ಸೆಷನ್ 18ನೇ ತಾರೀಕಿಗೆ 2:30 to 3:50 ಮ್ಯಾಥಮೆಟಿಕ್ಸ್, ದೆನ್ ಫಿಸಿಕ್ಸ್, ದೆನ್ ಕೆಮಿಸ್ಟ್ರಿ ಇರ್ತದೆ. ಅದಾದಮೇಲೆ ಇಲ್ಲಿ ಕೆಲವೊಂದಷ್ಟು ಸೂಚನೆಗಳು ಇವೆ. ಭಾಳ ಜನ ವಿದ್ಯಾರ್ಥಿಗಳು ಸಹ ಡ್ರೆಸ್ ಕೋಡ್ ಏನಂತ ಕೇಳ್ತಾ ಇದ್ರು. ಸೊ ಇದಕ್ಕೆ ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಅಂತ ಏನಿಲ್ಲ, ಬಟ್ ನಾರ್ಮಲಿ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋದರೆ, ಯಾವುದೇ ಎಕ್ಸಾಮ್ ಇರಲಿ ಅದು ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ನಿಮ್ಮ ID ಕಾರ್ಡನ್ನು ತೊಗೊಂಡು ಹೋದ್ರಿ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವೇನು ಮದುವೆ ಮನೆಗೆ ಹೊಂಟಿಲ್ಲ, ಹೌದಾ, ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದೀರಿ. ಸೊ ಅದಕ್ಕೆ ಎಕ್ಸಾಮಿನೇಷನ್ ಹೋಗಬೇಕಾದ್ರೆ ಸಿಂಪಲ್ ಆದ ಡ್ರೆಸ್ ಹಾಕ್ಕೊಂಡೋಗಿ, ಇಲ್ಲ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡೋಗಿ. ಯಾರಾದರೂ ರಿಪೀಟರ್ ಇದ್ದರೂ ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ರಿಪೀಟರ್ ಆಗಿದ್ದರೆ ಸಿಂಪಲ್ ಒಂದು ಪ್ಯಾಂಟ್ ಶರ್ಟ್ ಅಷ್ಟೇ. ಸೊ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೆ, ಜಾಕೆಟ್ ಹಾಕ್ಕೊಂಡೆ ಇವೆಲ್ಲ ಅಲೋ ಮಾಡೋದಿಲ್ಲ. ಸೊ ಲೇಡೀಸ್ ಆಗಿದ್ದರೆ ಒಂದು ಸಿಂಪಲ್ ಕುರ್ತಾ ಪೈಜಾಮ, ಸೊ ಇದನ್ನ ಹಾಕ್ಕೊಂಡು ಹೋದರೆ ಸಾಕು. ಸೊ ಈಗ ಅಭ್ಯರ್ಥಿಗಳಿಗೆ ಒಂದು ಸೂಚನೆಗಳು ಅಂತ ಏನಿದೆ, ಸೊ ಅದರಲ್ಲಿ ಕಾಮನ್ ಆಗಿ ಕೊಟ್ಟಿದೆ, ನೀವು ಬಸ್ ಲೇಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಲಘುನೇ ಬಂದು ಕೊಡಿರಬೇಕು ಎಕ್ಸಾಮಿನೇಷನ್ ಹಾಲಿಗೆ, ಯಾವುದೇ ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಅವಶ್ಯಕತೆ ಇರೋದಿಲ್ಲ, ನಾವು ಅಲೋ ಮಾಡೋದು ಇಲ್ಲ. ಸೊ ಈ ಒಂದು ಪ್ರವೇಶ ಪತ್ರದ ಜೊತೆ ಯಾವ್ದಾದ್ರು ಒಂದು ಗುರುತು ಚೀಟಿಯನ್ನು ತಗೊಂಡು ಹೋಗಲೇಬೇಕು. ಅಂದರೆ ಅದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಸೆಕೆಂಡ್ PUC ಹಾಲ್ ಟಿಕೆಟ್ ಕೂಡ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅದನ್ನು ತೊಗೊಂಡು ಹೋಗಬೇಕು. ಸೊ ನೀವು ಯಾವುದೇ ರೀತಿ ವಾಚನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಎಕ್ಸಾಮ್ ಹಾಲಲ್ಲಿ ಎಲ್ಲವನ್ನೂ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಗುರುತಿನ ಚೀಟಿ ಆಲ್ರೆಡಿ ನಾನು ಹೇಳಿದೆ. ಸೊ ಮೊದಲ ಬೆಲ್ ಆಗುವ ಕನಿಷ್ಠ 2 ಗಂಟೆ ಮೊದಲು ನೀವು ಹಾಲಲ್ಲಿ ಇರಬೇಕು. ಅಂದರೆ ಫಸ್ಟ್ ಬೆಲ್ಗಿಂತ 2 ತಾಸು ಮುಂಚೆ ನೀವು ಅಲ್ಲಿ ಹೋಗಿರಬೇಕಾಗ್ತದೆ. ಅದಾದಮೇಲೆ ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನೇ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಡೋಂಟ್ ಯೂಸ್ ಇಂಕ್ ಪೆನ್, ಬಾಲ್ ಪಾಯಿಂಟ್ ಪೆನ್ನನ್ನು ಯೂಸ್ ಮಾಡಿ. ಸೊ OMR ಕೊಡ್ತಾರೆ, OMRನ ಕರೆಕ್ಟಾಗಿ ಫಿಲ್ ಮಾಡಬೇಕು. CET ಸಂಖ್ಯೆ ಈ ಸಾರಿ 9 ಡಿಜಿಟ್ ಇರೋದ್ರಿಂದ ಕರೆಕ್ಟಾಗಿ ಅದನ್ನು ತುಂಬಲೇಬೇಕು. 1 ಡಿಜಿಟ್ ಹೆಚ್ಚು ಕಡಿಮೆ ಆದರೂ ಕೂಡ ಸೊ ನಿಮ್ಮ ಒಂದು ರಿಸಲ್ಟ್ ವಿತ್ಹೆಲ್ಡ್ ಆಗ್ತದೆ, ಬರೋದಿಲ್ಲ. ಅದಕ್ಕೆ ಭಾಳ ಇಂಪಾರ್ಟೆಂಟ್. ಇನ್ನು ವರ್ಷನ್ ಕೋಡನ್ನು ಕೊಟ್ಟಿರ್ತಾರೆ, ಅದು ನಿಮ್ಗೆ ಗೊತ್ತೇ ಇದೆ, ABCD ಅಂತ ಕೊಟ್ಟಿರ್ತಾರೆ, ಅದನ್ನು ಹಾಕ್ತೀರಿ. ಮತ್ತು ಆನ್ಸರ್ ಶೀಟಿನ ಕ್ರಮ ಸಂಖ್ಯೆ ಇರ್ತದೆ ನಾಮಿನಲ್ ರೋಲಲ್ಲಿ, ಅದನ್ನು ಕರೆಕ್ಟಾಗಿ ಬರೀಬೇಕು. ಇವೆಲ್ಲ ನೀವು ಎಕ್ಸಾಮಿನೇಷನ್ ಹೋದಾಗ ನಿಮಗೆ ಎಲ್ಲವೂ ಕೂಡ ಗೊತ್ತಾಗ್ತದೆ. ಬಟ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸೊ ನನ್ನ ಒಂದು ಕಾಂಬಿನೇಷನ್ ಏನಿದೆ ಅದು ಸ್ಟ್ಯಾಟ್ ಇದೆ, ನಾನು ಕಾಲೇಜಲ್ಲಿ ಕಲ್ತಾ ಇರೋದು. ಸೊ CS ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಇಲ್ಲ ಎಲೆಕ್ಟ್ರಾನಿಕ್ಸ್ ಇದೆ, ಆದರೆ ನನಗೂ ಕೂಡ ಬಯಾಲಜಿ ಅಂತ ಬಂದುಬಿಟ್ಟಿದೆ ಸರ್, ಏನು ಮಾಡೋದು ಗೊತ್ತಿರಲಿ. ಒಂದು ಪಾಯಿಂಟನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಹಾಲ್ ಟಿಕೆಟಿನ ಫಾರ್ಮ್ಯಾಟ್ ಏನಿದೆ ಇದು ಎಲ್ಲರಿಗೂ ಸೇಮ್ ಇರ್ತದೆ. ಅದು ನೀವು ಸ್ಟ್ಯಾಟ್ ಇರ್ಬೋದು, ಬಯಾಲಜಿ ಇರ್ಬೋದು, ಅಥವಾ CS ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು. ಸೊ PCM ಬಿಟ್ಟು ಉಳಿದಂಥ ಯಾವುದೇ ಸಬ್ಜೆಕ್ಟ್ ನೀವು ತೊಗೊಂಡಿದ್ರು ಕೂಡ ಈ ಒಂದು ಫಾರ್ಮ್ಯಾಟ್ ಏನಿದೆ ಅದು ಬಯಾಲಜಿ ಅಂತಲೇ ಬರ್ತದೆ. ಹಾಗಂತೇಳಿ ಹಾಗಾದ್ರೆ ಬಯಾಲಜಿ ಬರೀಲೇಬೇಕಾ, ನಾ ಇದುವರೆಗೆ ಬಯಾಲಜಿನೇ ಕಲ್ತಿಲ್ಲ, ಅದ್ರ ಬಗ್ಗೆ ಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಕಾಮನ್ ಸೆನ್ಸ್ ಏನಂದರೆ ನೀವು ಬಯಾಲಜಿ ಫಸ್ಟ್ ಸೆಷನ್ ಎಕ್ಸಾಮಿನೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಬಯಾಲಜಿ ಎಕ್ಸಾಮಿನೇಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೆಕೆಂಡ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಗೆ ಹೋಗ್ತೀರಿ, ನೆಕ್ಸ್ಟ್ ಫಿಸಿಕ್ಸ್ ಹೋಗ್ತೀರಿ, ನೆಕ್ಸ್ಟ್ ಕೆಮಿಸ್ಟ್ರಿ ಹೋಗ್ತೀರಿ ಅಷ್ಟೇ. ಬಯಾಲಜಿ ಬಂದಿರೋದಕ್ಕೆ ನಿಮ್ಮ ತಪ್ಪಲ್ಲ, ಇದು ಕಾಮನ್ ಒಂದು ಫಾರ್ಮ್ಯಾಟ್ ಆಗಿರ್ತದೆ, ಎಲ್ಲರಿಗೂ ಕೂಡ ಕಾಮನ್ ಫಾರ್ಮ್ಯಾಟ್ ಆಗಿರೋದಕ್ಕೆ. ಸೊ ಬಯಾಲಜಿ ಅಂತ ಬಂದಿದ್ರೆ ನೀವೇನು ವರಿ ಮಾಡಿಕೊಂಡು ಥಿಂಕ್ ಮಾಡಿಕೊಂಡು ಊಟ ತಿಂಡಿ ಬಿಡುವಂಥ ಯಾವುದೇ ಪ್ರಮೇಯನೇ ಇಲ್ಲ. ಸೊ ಚೆನ್ನಾಗಿ ನಿದ್ರೆ ಮಾಡಿ. ಸೊ KCET ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಸೊ ಇಷ್ಟು ಹಾಲ್ ಟಿಕೆಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬಯಾಲಜಿ ಎಕ್ಸಾಮಿನೇಷನ್ ಅಂತ ಮೆನ್ಷನ್ ಆಗಿಬಿಟ್ಟಿದೆ. ಸರ್ ಬಯಾಲಜಿ ಬರೆಯೋದು ಕಂಪಲ್ಸರಿನಾ ಅಂತ ಕೇಳಿದರೆ ನಾಟ್ ಕಂಪಲ್ಸರಿ. ಸೊ ಇದರಲ್ಲಿ ನೀವು ಎಕ್ಸಾಮಿನೇಷನ್ ಬರೆಯೋದೇ ಕಂಪಲ್ಸರಿ ಇಲ್ಲ, ನಿಮಗೆ ಬಿಟ್ಟಿದ್ದು. ಸೊ ಸರ್ ನಾನು ಮ್ಯಾಥಮೆಟಿಕ್ಸ್ ಬಿಡ್ತೀನಿ, PCB ಅಷ್ಟೇ ಬರಿತೀನಿ, ಬರೀರಲ್ಲ. ಸೊ ಸರ್ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಬಿಡ್ತೀನಿ, ನಾನು ನೀಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಬಿಟ್ಬಿಡಿ. ಸೊ ನಿಮಗೆ ಯಾವುದೇ ರ್ಯಾಂಕಿಂಗ್ ಬರೋದಿಲ್ಲ ಅವಾಗ ಅಷ್ಟೇ.
ಓಕೆ, ಸೊ ನಿಮ್ಮದು ಸ್ಟ್ಯಾಟ್ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿದ್ದರೆ ನಿಮ್ಮ ಹಾಲ್ ಟಿಕೆಟಲ್ಲಿ ಬಯಾಲಜಿ ಅಂತ ಬಂದಿದ್ರೆ ಸೊ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದು ಒಂದು ಕಾಮನ್ ಫಾರ್ಮ್ಯಾಟ್ ಎಲ್ಲರಿಗೂ ನೀಡುವಂಥದ್ದು ಕೆ ಇ ಅವರ ಕಡೆಯಿಂದ. ಓಕೆ, ಇದರಲ್ಲಿ ನಿಮ್ಮದು ಸ್ಟ್ಯಾಟ್ ಇದೆಯಾ, ಯಾಕಂದರೆ ನಿಮ್ಮ ಒಂದು ಆ ಇನ್ಫಾರ್ಮೇಷನ್ ಅವರು ಎಲ್ಲೂ ಕೂಡ ಕೇಳಿಲ್ಲ ನೋಡಿ. ಸೊ ಸ್ಟ್ಯಾಟ್ ಇದೆಯಾ, ಕಂಪ್ಯೂಟರ್ ಸೈನ್ಸ್ ಇದೆಯಾ ಅಂತೇಳಿ, ಅದಕ್ಕಾಗಿ ಬಯಾಲಜಿ ಅಂತಹ ಕಾಮನ್ ಆಗಿ ಕೊಟ್ಬಿಡ್ತಾರೆ. ಸೊ ಅದು ಕಾಮನ್ ಆಗಿರ್ತದೆ ಎಲ್ಲರಿಗೂ ಕೂಡ. ನಿಮ್ಮದು ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ಬಯಾಲಜಿ ನಿಮ್ಮದು ನೀವು ಕಲ್ತಿದ್ರೆ, ಸೆಕೆಂಡ್ PUCಲಿ ಕಲ್ತಿದ್ರೆ ಎಕ್ಸಾಮಿನೇಷನ್ ಬರೀರಿ. ಸೊ ಕಲ್ತಿದ್ದು ನಾ ಬರೆಯೋದಿಲ್ಲ ಅಂದರೂ ಬಿಡ್ಬೋದು. ಸೊ ಸ್ಟ್ಯಾಟ್ CS ಇದೆ, ನಿಮಗಂತೂ ಬರೆಯೋದಕ್ಕೆ ಬರೋದೇ ಇಲ್ಲ. ಸೊ ಡೈರೆಕ್ಟ್ಲಿ ಗೋ ಟು 18th April 2:30 to 3:50 ಟೈಮ್ ಸ್ಲಾಟ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.